ರೆಟ್ರೋ ಈ ಸಿನಿಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಒಂದ್ಸಲ ನೋಡಬಹುದು. ಸ್ಟ್ರಿಕ್ಟ್ಲಿ ಒನ್ ಟೈಮ್ ವಾಚಬಲ್ ಮೂವಿ ಇದು. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕಾರ್ತಿಕ್ ಸುಬ್ಬರಾಜ್ ಅವರು. ಇವರು ಇಂಡಿಯಾದ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್. ಒಳ್ಳೆ ವಿಷನ್ ಹಾಗೂ ಐಡಿಯಾಲಜಿ ಇರುವಂತ ಡೈರೆಕ್ಟರ್. ಇವರ ಟ್ಯಾಲೆಂಟ್ ಗೆ ತಕ್ಕಂತ ಮಾರ್ಕೆಟ್ ಇನ್ನೂ ಕ್ರಿಯೇಟ್ ಆಗಿಲ್ಲ. ಫ್ಯೂಚರ್ ಅಲ್ಲಿ ಕ್ರಿಯೇಟ್ ಆಗೋ ಸಾಧ್ಯತೆಗಳಿದೆ. ಇವರ ಸಿನಿಮಾಗಳಲ್ಲಿ ಇವರು ಕತೆ ಹೇಳುವಂತ ಸ್ಟೈಲ್ ನನಗೆ ತುಂಬಾ ಇಷ್ಟ. ಈ ರೆಟ್ರೋ ಸಿನಿಮಾದಲ್ಲೂ ಕೂಡ ಮೈಥಾಲಜಿ ಸೇರಿದಂತೆ ಹಲವಾರು ವಿಷಯಗಳನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಕಮರ್ಷಿಯಲಿ ಅದನ್ನ ಹೇಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದಾರೆ. ಸಿನಿಮಾದ ಟ್ಯಾಗ್ ಲೈನ್ ಅಲ್ಲಿ ಇರುವಂತ ಲವ್, ಲಾಫ್ಟರ್ ಅಂಡ್ ವಾರ್ ಈ ಮೂರನ್ನು ಕೂಡ ಸಿನಿಮಾದಲ್ಲಿ ತುಂಬಾ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಆದ್ರೆ ಅಲ್ಲಲ್ಲಿ ಸಿನಿಮಾ ಸ್ವಲ್ಪ ಸ್ಲೋ ಅನ್ಸಿ ಬೋರ್ ಆಗೋದು ಉಂಟು. ಇನ್ನು ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಸೂರ್ಯ ಅವರ ಕ್ಯಾರೆಕ್ಟರ್ ಹೆಸರು ಈ ಸಿನಿಮಾದಲ್ಲಿ ಪಾರಿ. ಇವನು ತನ್ನ ಗ್ಯಾಂಗ್ಸ್ಟರ್ ಸಾಕು ತಂದೆಗೆ ಕೆಲಸ ಮಾಡ್ತಿರ್ತಾನೆ. ತಾನು ಪ್ರೀತಿಸಿದ ಹುಡುಗಿಗೋಸ್ಕರ ಅವೆಲ್ಲವನ್ನು ಬಿಟ್ಟು ಒಳ್ಳೆ ಜೀವನ ನಡೆಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ತನ್ನ ಸಾಕು ತಂದೆಗೆ ಸಂಬಂಧಿಸಿದಂತ ಗೋಲ್ಡ್ ಫಿಶ್ ಅನ್ನೋ ವಸ್ತು ನಮ್ಮ ಪಾರಿ ಬಳಿ ಇರುತ್ತೆ. ಅದನ್ನ ತನ್ನ ಸಾಕು ತಂದೆಗೆ ಕೊಡೋದಕ್ಕೆ ಪಾರಿ ನಿರಾಕರಿಸ್ತಾನೆ. ಇಲ್ಲಿಂದ ಇವರಿಬ್ಬರ ನಡುವೆ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ. ಆ ನಂತರ ನಮ್ಮ ಹೀರೋನ ಬೇಡ ಅನ್ಕೊಂಡು ಅಂಡಮಾನ್ಗೆ ಹೋಗಿ ಸೆಟ್ಲ್ ಆಗ್ತಾಳೆ. ಹೀರೋಯಿನ್ ನ ಹುಡುಕೊಂಡು ಅಂಡಮಾನ್ಗೆ ಹೋದಂತ ನಮ್ಮ ಹೀರೋಗೆ ತನ್ನ ಜನ್ಮ ರಹಸ್ಯದ ಬಗ್ಗೆ ತಿಳಿಯುತ್ತೆ. ಇದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಹೀಗೆ ಹಲವಾರು ವಿಷಯಗಳನ್ನ ಒಂದೇ ಸಿನಿಮಾದಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಡೈರೆಕ್ಟರ್ ಕಾರ್ತಿಕ್ ಸುಬ್ಬರಾಜ್ ಅವರು. ಈ ಕಾರಣಕ್ಕೆ ಸಿನಿಮಾ ನೋಡ್ತಿರೋಷ್ಟೊತ್ತು ಹೆವಿ ಅನ್ಸುತ್ತೆ. ಹಾಗೆ ನೋಡಿದ್ರೆ ಈ ರೀತಿಯ ಕಥೆಯನ್ನ ಉಳ್ಳಂತ ಸಿನಿಮಾಗಳು ಈಗಾಗಲೇ ಸಾಕಷ್ಟು ಬಂದಿವೆ. ಹೀರೋ ಒಬ್ಬ ಗ್ಯಾಂಗ್ಸ್ಟರ್ ಹತ್ರ ಅಂಡರ್ ಡಾಗ್ ಆಗಿ ಕೆಲಸ ಮಾಡೋದು, ನಂತರ ಅವನಿಗೆ ತಿರುಗಿ ಬೀಳೋದು, ಒಂದೂರಲ್ಲಿ ಜನರನ್ನ ಅಡಿಯಾಳಾಗಿ ಇಟ್ಟುಕೊಂಡಂತ ವಿಲನ್, ಆ ವಿಲನ್ ನಿಂದ ಜನರನ್ನ ಸೇವ್ ಮಾಡುವಂತ ಸೇವಿಯರ್ ಹೀರೋ. ಸೊ ಈ ತರದ ಕಾನ್ಸೆಪ್ಟ್ ಇರುವಂತ ಸಿನಿಮಾಗಳನ್ನ ಈಗಾಗಲೇ ಸಾಕಷ್ಟು ನೋಡಿದೀವಿ. ಈ ಕಾರಣದಿಂದ ಸಿನಿಮಾದಲ್ಲಿ ಹೊಸತನವನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಡೈರೆಕ್ಟರ್ ಕಾರ್ತಿಕ್ ಸುಬ್ಬರಾಜ್ ಅವರು ಅವರ ಸಿನಿಮಾಗಳನ್ನ ಇಷ್ಟಪಟ್ಟು ನೋಡೋಕೆ ಬರುವಂತ ಪ್ರೇಕ್ಷಕರಿಗೆ ಮೋಸ ಮಾಡಿಲ್ಲ. ಅವರ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಈ ಸಿನಿಮಾನ ಸ್ವತಃ ಸೂರ್ಯ ಅವರೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ರಿಚ್ ಆಗೇ ಇದೆ. ಜೋಜು ಜಾರ್ಜ್ ಹಾಗೂ ಮೈಕೆಲ್ ಅನ್ನುವಂತ ವಿಲನ್ ಪಾತ್ರದಲ್ಲಿ ನಟಿಸಿರುವಂತ ನಟ ಈ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಜಯರಾಮ್ ಅವರು ತಮ್ಮ ಟಿಪಿಕಲ್ ಕಾಮಿಡಿ ಮೂಲಕ ನಗಿಸಿದ್ದಾರೆ. ಪೂಜಾ ಹೆಗಡೆ ಅವರ ಆಕ್ಟಿಂಗ್ ಅಷ್ಟಕ್ಕಷ್ಟೇ ಡಿ ಗ್ಲಾಮರಸ್ ಆಗಿ ಅವರನ್ನ ತೋರಿಸಿದ್ದಾರೆ. ಅದು ಸಿನಿಮಾಗೆ ಅಷ್ಟೇನು ಹೆಲ್ಪ್ ಆಗಲಿಲ್ಲ. ನಟ ಸೂರ್ಯ ಅವರು ಈ ಸಿನಿಮಾದಲ್ಲಿ ಅದ್ಭುತವಾದ ಅಭಿನಯವನ್ನೇ ಕೊಟ್ಟಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣ್ ಅವರು ಕಾರ್ತಿಕ್ ಸುಬ್ಬರಾಜ್ ಅವರ ಬಹುತೇಕ ಸಿನಿಮಾಗಳಿಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅವರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಅದರಲ್ಲೂ ಬಿಜಿಎಂ ಅಲ್ಲಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾದಲ್ಲಿ ಒಂದೊಂದು ಫ್ರೇಮ್ ಕೂಡ ಒಳ್ಳೆ ವಾಲ್ ಪೇಪರ್ ತರ ಇರುತ್ತೆ. ಅಷ್ಟು ಚೆನ್ನಾಗಿದೆ ಸಿನಿಮಾಟೋಗ್ರಫಿ. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರೋದಿಲ್ಲ. ಆದ್ರೆ ಒಂದೆರಡು ಹಿಂಸಾತ್ಮಕ ದೃಶ್ಯಗಳಿರ್ತವೆ. ಅದನ್ನ ಹೊರತುಪಡಿಸಿದ್ರೆ ಈ ಸಿನಿಮಾನ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಒಟ್ಟಾರೆ ಕಾರ್ತಿಕ್ ಸುಬ್ಬರಾಜ್ ಅವರ ಸಿನಿಮಾಗಳನ್ನ ನೀವು ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ರೆಟ್ರೋ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.